ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್ ಅಶ್ರಫ್ ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಬನ್ನಿ ಫ್ರೆಂಡ್ಸ್, ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಕೈಯಲ್ಲಿ ವಿಶೇಷವಾದಂತ ಸಿಂಬಲ್ಸ್ ಇದಾವೆ. ಈ ವ್ಯಕ್ತಿ ತುಂಬಾ ಅದ್ಭುತವಾದಂತ ಯೋಗಗಳನ್ನ ಹೊಂದಿದ್ದಾರೆ. ಹಾಗಾಗಿ ಫಸ್ಟ್ ಟೈಮ್ ವಿಚಾರ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ತಿಳಿಸ್ತಾ ನಿಮ್ಮ ಮದಿ ಎಲ್ಲಿಗೋದ್ರೆ ಅಲ್ಲಿಗೆ ಬರುತ್ತೆ. ಸೊ ಬನ್ನಿ ಈಗ ತಿಳ್ಕೊಳ್ಳೋಣ. ಫಸ್ಟ್ ಈ ಒಂದು ಕಿರುಬೆರಳ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಕಿರುಬೆರಳು ಈ ಒಂದು ಥರ್ಡ್ ಪ್ಯಾಲೇಜ್ಗಿಂತ ಎತ್ತರವಾಗಿದೆ. ಅಂದ್ರೆ ವ್ಯಕ್ತಿ ತುಂಬಾ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಆಗಿರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಯಾವುದನ್ನೇ ಆಗ್ಲಿ, ಹಣವನ್ನೇ ಆಗ್ಲಿ ತಗೊಳ್ಳಿ, ನೀರಿಗೆ ಹಾಕಿದ್ರು ಎಣಿಸ್ಬಿಟ್ಟು ಹಾಕ್ಬೇಕು ಅನ್ನುವಂತ ಮನೋಭಾವ ಆಗಿರುತ್ತೆ ಇವ್ರಿಗೆ ಅಂತ ಹೇಳ್ಬೋದು. ಇವರು ಅನಾವಶ್ಯಕವಾಗಿ ಯಾವುದೇ ವಿಚಾರದಲ್ಲಿ ಖರ್ಚನ್ನ ಮಾಡೋದಿಲ್ಲ ಅಂತ ಹೇಳ್ಬೋದು. ಮತ್ತೆ ಇವ್ರ ಹತ್ರ ಹಣ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಗರ್ವದಿಂದ ಎಷ್ಟು ಬೇಕಷ್ಟು ಖರ್ಚನ್ನು ಸಹ ಮಾಡೋದಿಲ್ಲ ಇವರು ಅಂತ ಹೇಳ್ಬೋದು. ಇವ್ರಿಗೆ ಅಗತ್ಯ ಎಷ್ಟಿರುತ್ತೆ ಅಷ್ಟು ಮಾತ್ರ ಖರ್ಚು ಮಾಡ್ತಾರೆ. ಮತ್ತೆ ದುಡ್ಡಿದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಯಾವುದೇ ಒಂದು ವಸ್ತುವನ್ನ ಪರ್ಚೇಸ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಹಾಗೂ ಚೌಕಾಸಿಯನ್ನು ಸಹ ಮಾಡ್ತಾರೆ ಇವರು. ಇವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡಿದೆ ಅಂತ ಇಟ್ಕೊಳ್ಳಿ. ನನ್ನ ಹತ್ರ ಏನು ದುಡ್ಡಿದೆ ಬಿಡು, ನಾನು ಬಹಳ ಅದು ಖರ್ಚು ಮಾಡ್ಬೋದು ಅಂತ ಅನ್ಕೊಂಡ್ರೆ ಸುಳ್ಳು. ಇವರು ಹಣ ಇದ್ರೂ ಸಹ ಪಾಕೆಟ್ ಅಲ್ಲಿ ಒಂದು ವಸ್ತುಗಳನ್ನ ತಗೋಬೇಕಾದ್ರೆ ಚೌಕಾಸಿ ಮಾಡಿ ತಗೋತಾರೆ. ಅಂದ್ರೆ ಆ ಒಂದು ಆಟಿಟ್ಯೂಡ್ ಇವ್ರಿಗೆ ಇದೆ. ಮತ್ತೆ ಯಾವುದೇ ರೀತಿಯಲ್ಲಿ ಹಣವನ್ನ ಎಷ್ಟು ಉಳಿಸ್ಬೋದು ಅದನ್ನ ಉಳಿಸ್ಬಿಟ್ಟು ಯೋಚನೆ ಮಾಡ್ತಾರೆ. ಉಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾರೆ. ಮತ್ತೆ ಈ ವರ್ಟಿಕಲ್ ಲೈನ್ಸ್ ಇದಾವಲ್ಲ, ಇದು ತುಂಬಾ ಉತ್ತಮವಾದಂತ ಸಿಂಬಲ್. ಯಾವಾಗ ಇವರು ರೈಟ್ ಟ್ರ್ಯಾಕ್ ಅಲ್ಲಿ ಇದ್ದಾರೆ ಲೈಫ್ ಅಲ್ಲಿ, ಇವರು ತುಂಬಾ ಸರಿಯಾದಂತ ಒಂದು ದಾರಿನಲ್ಲಿ ಇದ್ದಾರೆ ಅಂತ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬೋದು. ಯಾರಿಗೆ ಈ ಒಂದು ರೈಟ್ ಒಂದು ತುಂಬಾ ಸ್ಟ್ರೈಟ್ ಲೈನ್ಗಳು ಯಾರಿಗೆ ಇರುತ್ತೆ ಅವ್ರು ಏನಂತ ಹೇಳ್ಬೋದು ಅಂದ್ರೆ ಲೈಫ್ ಅಲ್ಲಿ ಇವರು ಸರಿಯಾದ ಡೈರೆಕ್ಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನ ಕಿರು ಬೆರಳುಗಳು, ಈ ಎಲ್ಲಾ ಬೆರಳುಗಳ ಮೇಲೂ ಈ ತರ ವರ್ಟಿಕಲ್ ಲೈನ್ ಇರೋದನ್ನ ಕಾಣ್ತೀವಿ. ತುಂಬಾ ಸ್ನೇಹ ಜೀವಿ ಅಂತ ಹೇಳ್ಬೋದು. ಮತ್ತೆ ಈ ಕಂಪೇರ್ ಮಾಡಿದ್ರೆ ಗುರು ಬೆರಳು ಸ್ವಲ್ಪ ಎತ್ತರವಾಗಿದೆ. ಇವರು ಒಂದು ಗಾಂಭೀರ್ಯ ಇರುವಂತಹ ವ್ಯಕ್ತಿ. ಅಂದ್ರೆ ಸ್ವಗೌರವನ್ನ ತುಂಬಾ ಇಷ್ಟಪಡ್ತಾರೆ. ತನ್ನನ್ನ ಯಾರು ಸ್ವಲ್ಪ ಕೀಳಾಗಿ ಕಂಡ್ರು ಅದನ್ನ ಸಹಿಸೋದಿಲ್ಲ ಇವರು ಅಂತ ಹೇಳ್ಬೋದು. ತುಂಬಾ ಗಂಭೀರವಾದಂತ ವ್ಯಕ್ತಿತ್ವ. ಮತ್ತೆ ನೋಡಿ, ಹೆಬ್ಬೆರಳು ನೋಡಿ ತುಂಬಾ ಸ್ಟ್ರೈಟಿಶ್ ಆಗಿದೆ. ಫಸ್ಟ್ ಪ್ಯಾರೇಜು ಸೆಕೆಂಡ್ ಪ್ಯಾರೇಜ್ ತುಂಬಾ ಅದ್ಭುತವಾಗಿದೆ, ಸಮನಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ತುಂಬಾ ಉತ್ತಮವಾದಂತ ತಾರ್ಕಿಕ ಮನೋಭಾವ ಇರುತ್ತೆ ಹಾಗೂ ಒಂದು ಉತ್ತಮವಾದಂತ ಜೋಶ್ ಇರುತ್ತೆ ಇವ್ರಿಗೆ ಅಂತ ಹೇಳ್ಬೋದು. ನೋಡಿ, ಲಕ್ ಲೈನ್ ಅಂದ್ರೆ ಏನಂತಾರೆ ಇದನ್ನ, ಭಾಗ್ಯ ರೇಖೆ ಅಂತಾರೆ. ನೋಡಿ, ಭಾಗ್ಯ ರೇಖೆ ಎಷ್ಟು ಸ್ಪಷ್ಟವಾಗಿ ಒಂದು ಕೇತು ಪರ್ವತದಿಂದ ಹಿಡಿದು ಫುಲ್ ಶನಿ ಪರ್ವತವರೆಗೆ ತಲುಪಿರೋದನ್ನ ಕಾಣಿಸುತ್ತೆ. ಸೊ ಕೇತು ಪರ್ವತದಿಂದ ಶನಿ ಪರ್ವತವರೆಗೂ ತಲುಪಿರುವಂತ ಈ ಒಂದು ರೇಖೆ ಯಾರಿಗೆ ತುಂಬಾ ಸ್ಪಷ್ಟವಾಗಿರುತ್ತೆ ಅದು ಅತ್ಯಂತ ಉತ್ತಮವಾದಂತ ರಾಜಯೋಗ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಶನಿ ಪರ್ವತದಲ್ಲಿ ಒಂದು ಬ್ರಾಂಚ್ ಅನ್ನ ಸಹ ಹೊಂದಿದೆ ಅಂತ ಹೇಳ್ಬೋದು. ಅಂದ್ರೆ ಅಭಿವೃದ್ಧಿಗೆ ಒಂದು 2ರಷ್ಟು ಅಭಿವೃದ್ಧಿಯನ್ನ ಇದು ಸೂಚಿಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಲೋ, ಇನ್ನು ಮುಂದುವರೆದು ನೋಡ್ಬೇಕಂದ್ರೆ ಎಷ್ಟು ಅದ್ಭುತವಾದಂತ ಯೋಗ ಇದು ಅಂತ ಕೇಳ್ಬೋದು. ಹಾಗೂ ನೋಡಿ, ಗುರು ಪರ್ವದಿಂದ ಸಹ ಒಂದು ರೇಖೆ ಈ ರೀತಿ ಬರ್ತಾ ಇರೋದನ್ನ ಕಾಣಿಸುತ್ತೆ. ಶನಿ ಪರ್ವತದ ಕಡೆ ಮುಖ ಮಾಡಿರೋದು, ಇದನ್ನು ಸಹ ಭಾಗ್ಯ ರೇಖೆ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ಮಟ್ಟದಲ್ಲಿ ಹಣ ಮಾಡುವವರ ಕೈಯಲ್ಲಿ ಮಾತ್ರ ಈ ತರ ಒಂದು ರೇಖೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಆಮೇಲೆ ನಿಮ್ಗೆ ಶನಿ ಪರ್ವದಲ್ಲಿ ಇಲ್ಲಿ ನೋಡಿದಾಗ ತುಂಬಾ ಸೂಕ್ಷ್ಮವಾಗಿ ನೋಡಿದಾಗ ಈ ರೀತಿ ಒಂದು ಮೀನಿನ ಆಕೃತಿ ಸಹ ಇರೋದನ್ನ ಕಾಣಿಸುತ್ತೆ. ಸೊ ಈ ರೀತಿ ಮೀನಿನ ಆಕೃತಿ ಇದ್ದಾಗ ಲಕ್ಷ ಕೋಟಿಗಳಲ್ಲಿ ವ್ಯವಹಾರ ಮಾಡ್ತಾರೆ ಈ ರೀತಿ ಇರುವಂತಹ ವ್ಯಕ್ತಿ ಅಂತ ಹೇಳ್ಬೋದು. ನೋಡಿ, ಈ ರೀತಿ ತುಂಬಾ ಸ್ಪಷ್ಟವಾಗಿರುವಂತಹ ಒಂದು ಮೀನಿನ ಆಕೃತಿ ನಮ್ಗೆ ಇಲ್ಲಿ ಕಾಣಿಸುತ್ತೆ. ನೋಡಿ, ಹೀಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ತುಂಬಾ ಅದೃಷ್ಟಶಾಲಿ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ
ಮತ್ತೆ ಇಲ್ಲಿ ನೋಡಿ ಇಲ್ಲೊಂದು ಸಣ್ಣದಾದಂತ ತ್ರಿಭುಜವನ್ನು ಸಹ ಒಂದು ಕಾಣಬಹುದು. ಹೀಗಾಗಿ ಇವರು ಅತ್ಯಂತ ಅದ್ಭುತವಾದಂತ ಅದೃಷ್ಟಶಾಲಿ ಇವರು ಅಂತ ಹೇಳ್ಬೋದು. ಇನ್ನು ಬುಧ ಪರ್ವದಲ್ಲಿ ನೋಡಿ, ಬುಧ ಪರ್ವದಲ್ಲಿ ಈ ರೀತಿ ರೇಖೆಗಳಿರೋದನ್ನ ಕಾಣಿಸುತ್ತೆ. ಇವರು ಸ್ಪಷ್ಟವಾಗಿ ಬಿಸ್ನೆಸ್ ಅಲ್ಲಿ ಅದ್ಭುತವಾದಂತ ಲಾಭವನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನ ನೋಡಿ ಸೂರ್ಯ ಒಂದು ಪರ್ವದಲ್ಲಿ ಸೂರ್ಯ ರೇಖೆ ಇದೆ. ಇಲ್ಲಿ ನೋಡಿ ಒಂದು ಅದ್ಭುತವಾದಂತ ಒಂದು ಫಿಶ್ ಸೈನ್ ಇರೋದನ್ನ ಕಾಣಿಸುತ್ತೆ. ಸೊ ಇಲ್ಲಿ ಸಹ ಶನಿ ಪರ್ವದಲ್ಲೂ ಫಿಶ್ ಸೈನು ಮತ್ತೆ ಸೂರ್ಯ ಪರ್ವದಲ್ಲೂ ಫಿಶ್ ಸೈನ್ ಇರೋದ್ರಿಂದ ಇವರು ಕೋಟ್ಯಾಂತರ ರೂಪಾಯಿ ಗಳಿಸುವಂತ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಯಾವಾಗ ಯಾವ ಸಮಯ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಈ ಒಂದು ಪೀರಿಯಡ್ ಅಲ್ಲಿ ಅಂದ್ರೆ 35ರ ಆಸುಪಾಸಲ್ಲಿ ಇವರು ಸಾಕಷ್ಟು ಲಾಸ್ ಅನ್ನ ಅನುಭವಿಸಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವರ ಲೈಫ್ ಅಲ್ಲಿ ಪೀಕ್ ಪೀರಿಯಡ್ ಸುಮಾರು 35 to 45 ಇಯರ್ಸ್ ಅಲ್ಲಿ ಬಹಳ ಉತ್ತಮವಾದಂತ ರಿಸಲ್ಟ್ ಅನ್ನ ಇವರು ಕಾಣ್ತಾರೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ 35 to 40, 55 ಈ ಒಂದು ಪೀರಿಯಡ್ ಇರೋದನ್ನ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಈಗ ಉಳಿದಂತೆ ನೋಡಿ ಇಲ್ಲಿ ಒಂದು ಎಸ್ ಇಲ್ಲಿಂದ ನೋಡಿ ಶನಿ ಪರ್ವತದ ಕಡೆ ನೋಡಿ, ಶನಿ ಪರ್ವತದ ಕಡೆ ಇಲ್ಲಿಂದ ಹೀಗೆ ರೇಖೆಗಳು ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಈ ಒಂದು ಜೀವನ ರೇಖೆಯಿಂದ ಹೊರಡ್ತಾ ಇರೋದ್ರಿಂದ ಇವನ್ನ ನಾವು ರಾಹು ರೇಖೆಗಳು ಅಂತ ಕರೆಯೋದಕ್ಕಾಗಲ್ಲ. ನೋಡಿ ಕಟ್ ಮಾಡ್ಕೊಂಡು ಹೀಗೆ ಬಂದಿದೆ, ಇಲ್ಲಿಂದ ಈ ಕಟ್ ಮಾಡ್ಕೊಂಡು ಹೀಗೆ ಬಂದಿದೆ. ಸೊ ಈ ಒಂದು ಪೀರಿಯಡ್ ಅಲ್ಲಿ ಬಹಳಷ್ಟು ಒಂದು ಅದ್ಭುತ ಯಶಸ್ಸು ಇವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೇಖೆಗಳು ಬಂದು ಈ ಒಂದು ರೇಖೆನ ಕಟ್ ಮಾಡಿಲ್ಲ, ಬಂದು ಆ ಒಂದು ರೇಖೆಗೆ ಜಾಯಿನ್ ಆಗಿರುವಂತದನ್ನ ಕಾಣಬಹುದು. ಹಾಗಾಗಿ ಇವು ಧನ ರೇಖೆಗಳಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ನೋಡಿ ಬುಧ ಒಂದು ಮನಿ ಟ್ರಯಾಂಗಲ್ ಸಹ ತುಂಬಾ ಸೊಗಸಾಗಿರೋದನ್ನ ಕಾಣಿಸುತ್ತೆ. ಹಾಗಾಗಿ ಇವರು ಸಾಕಷ್ಟು ಹಣವನ್ನ ಉಳಿಸ್ತಾರೆ, ಗಳಿಸಿದ ಹಣವನ್ನ ಉಳಿಸಿ ತುಂಬಾ ಅದ್ಭುತವಾದಂತ ಹಣವನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನ ಜೀವನ ರೇಖೆ ನೋಡಿ, ಜೀವನ ರೇಖೆ ಹೀಗಿದೆ. ಜೀವನ ರೇಖೆಗೆ ಮೇಲ್ಮುಖವಾದಂತ ಬ್ರಾಂಚ್ ಇರೋದನ್ನ ಕಾಣಿಸುತ್ತೆ. ಇದು ಸರಿಸುಮಾರು ಒಂದು 60ರ ಆಸುಪಾಸಲ್ಲಿ ಇವರು ಅತಿ ದೊಡ್ಡ ಒಂದು ಫ್ಯಾಮಿಲಿಗೆ ತುಂಬಾ ದೊಡ್ಡದಾದಂತ ಒಂದು ಯಶಸ್ಸನ್ನ ತಂದು ಕೊಡ್ತಾರೆ ಅಂತ ಹೇಳ್ಬೋದು. ಫ್ಯಾಮಿಲಿಗೆ ತುಂಬಾ ದೊಡ್ಡದಾದಂತ ಒಂದು ಫ್ಯಾಮಿಲಿ ಬಿಸ್ನೆಸ್ ಆಗಿದ್ರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಸಿಕ್ಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಈ ಒಂದು ಮಂಗಳ ರೇಖೆ ಇರೋದನ್ನ ಕಾಣಿಸುತ್ತೆ. ಇದು ಸಹ ತುಂಬಾ ಸ್ಪಷ್ಟವಾಗಿರೋದ್ರಿಂದ ದೇವದೂತ ರೇಖೆ ಅಂತ ಹೇಳ್ಬೋದು. ಇವರು ಬಹಳಷ್ಟು ಅದ್ಭುತವಾದಂತ ಪ್ರೊಟೆಕ್ಷನ್ ಅನ್ನ ಲೈಫ್ ಅಲ್ಲಿ ಇವ್ರಿಗೆ ನೀಡುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ರೇಖೆ ನೋಡಿ, ಒಂದು ರೇಖೆ ಮ್ಯಾರೇಜ್ ಲೈನ್ ಅಂತ ಹೇಳ್ಬೋದು. ಸರಿಸುಮಾರು ಒಂದು 28ರ ಆಸುಪಾಸಲ್ಲಿ ಇವ್ರಿಗೆ ಮ್ಯಾರೇಜ್ ಆಗಿರೋದನ್ನ ಕಾಣಿಸುತ್ತೆ. ಎಸ್ ಇನ್ನ ಎಸ್ ಈ ಒಂದು ಭಾಗದಲ್ಲಿ ನೋಡಿ ಡೈಮಂಡ್ ಸೈನ್ ಇರೋದನ್ನ ಕಾಣಿಸುತ್ತೆ, ಫಿಶ್ ಸೈನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಎಸ್ ತುಂಬಾ ಸ್ಪಷ್ಟವಾಗಿ ನಾನು ಇನ್ನೊಂದು ಇಮೇಜ್ ಅಲ್ಲಿ ನೋಡಿದೆ. ಇದು ಡೈಮಂಡ್ ಚಿಹ್ನೆ ಅಥವಾ ಫಿಶ್ ಸೈನ್ ಇರೋದನ್ನ ಕಾಣಿಸುತ್ತೆ. ತುಂಬಾ ಉತ್ತಮವಾದಂತ ಚಿಹ್ನೆ. ಕೇತು ಪರ್ವದಲ್ಲಿ ಫಿಶ್ ಸೈನ್ ಇರೋದು ತುಂಬಾ ದೊಡ್ಡ ಮಟ್ಟದ ಶ್ರೀಮಂತರಾಗಿರ್ತಾರೆ ಇವರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ಈ ಕೇತು ಪರ್ವತದಲ್ಲೇನೆ ನೋಡಿ ಇಲ್ಲಿ ಒಂದು ಸ್ಟಾರ್ ಮಾರ್ಕ್ ಇರೋದನ್ನ ಕಾಣಿಸುತ್ತೆ. ಕೇತು ಪರ್ವತದಲ್ಲಿ ತುಂಬಾ ಒಳ್ಳೆ ಮಾರ್ಕ್ಗಳಿದ್ದಾಗ ಅವ್ರಿಗೆ 48ರಿಂದ 49 ವರ್ಷದಲ್ಲಿ ಭಾಗ್ಯೋದಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಕೇತು ಆಕ್ಟಿವೇಟ್ ಆಗೋದು ಅವಾಗ್ಲೇ. ಹಾಗಾಗಿ ಅದ್ಭುತವಾದಂತ ಯಶಸ್ಸು ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಬುಧ ಒಂದು ಗುರುನು ಅಷ್ಟೇ ತುಂಬಾ ಸೊಗಸಾಗಿದೆ. ಸೊ ಉಳಿದಂತೆ ಸೂರ್ಯ ಚೆನ್ನಾಗಿದೆ, ಬುಧ ಸಹ ಚೆನ್ನಾಗಿರೋದನ್ನ ಕಾಣಬಹುದು. ಹಾಗಾಗಿ ಇವ್ರಿಗೆ ನೋಡಿ ಶುಕ್ರ ಅಂತೂ ಅತ್ಯಂತ ಉತ್ತಮವಾಗಿದೆ. ಹಾಗಾಗಿ ಇವರು ಯಾವುದೇ ಲಕ್ಸುರಿಯನ್ನ ಎಲ್ಲ ರೀತಿಯ ಲಕ್ಸುರಿಯನ್ನ ಅನುಭವಿಸಿ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಗಳಿಸ್ತಾರೆ. ಇವರು ರಾಜಯೋಗಗಳ ಸುರಿಮಳೆನೆ ಇವರ ಒಂದು ಕೈಯಲ್ಲಿದೆ ಅಂತ ಹೇಳ್ಬೋದು. ಹೀಗೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆದ್ರೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.